ಬೇಬಿ, ನನಗಿವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿನ್ನೆ ಮೊನ್ನೆವರೆಗೂ ಅಕ್ಕ ಅಕ್ಕ ಅಂತ ಚಿಕ್ಕ ಹುಡುಗಂತರ ಹಿಂದೆ ಓಡಾಡ್ತಿದ್ದವನು ಇವತ್ತು ಮದುವೆ ಆಗ್ತಾ ಇದ್ದಾನೆ. ನನಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ ಹರಿ. ಹೌದು, ನಾವು ಮನೆಯಿಂದ ಇಲ್ಲಿ ತನಕ ಬರೋವರೆಗೂ ನೀನು ಇದನ್ನು 6 ಸಲ ಹೇಳಿದ್ಯಾ ಅಂದರೆ ಗೊತ್ತಾಗ್ತಿದೆ ಎಷ್ಟು ಖುಷಿಯಾಗಿದೆಯಾ ಅಂತ. ನಾನು ಹೇಳ್ತಿರೋದು ನಿನಗೆ ತಮಾಷೆ ಅನ್ನಿಸ್ತಾ ಇದೆ ಅಲ್ವಾ? ಅಕ್ಕ ಆಗಿ ತಮ್ಮ ಮದುವೆ ಆಗ್ತಾನೆ ಅಂದರೆ ಖುಷಿ ಪಡೋವಂಥ ವಿಚಾರನ ಅಲ್ವಾ ಹೇಳು? ನಾನು 6 ಸಲ ಅಲ್ಲ, 6 ಲಕ್ಷ ಸಲ ಅಲ್ಲ, 6 ಕೋಟಿ ಸಲ ಹೇಳ್ತಾನೆ ಇರ್ತೀನಿ, ನೀನು ಕೇಳ್ತಾನೆ ಇರಬೇಕು. ನಾನೇ ನಿನ್ನ ಹತ್ರ ಬಂಗಾರ ಕೊಡ್ಸು, ಡೈಮಂಡ್ ನೆಕ್ಲೆಸ್ ಕೊಡ್ಸು ಅಥವಾ ಆಸ್ತಿ ಬರ್ಕೊಡು ಅಂತ ಕೇಳ್ತಾ ಇದ್ದೀನ? ನಾನು ಹೇಳಿದನ್ನು ಕೇಳಬೇಕು ಅಂತಂದೆ. ಈ ಬೇಬಿಗೋಸ್ಕರ ಅಷ್ಟು ಮಾಡಲ್ಲ ಅಲ್ವಾ? ಬೇಬಿ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೆ. ಸರಿ, ನೀನು ಖುಷಿ ಪಡ್ತೀಯ ಅಂದರೆ ನಾನು ಯಾಕೆ ಅದಕ್ಕೆ ಅಡ್ಡ ಬರಲಿ? ಹೇಳು, 6 ಕೋಟಿ ಸಲ ಹೇಳು, ಕೇಳಿಸ್ಕೊತು. ಬೇಬಿ ಹರಿ, ಇಡೀ ಊರೇ ಅವತ್ತು ನಮ್ಮ ಸಿದ್ದು ಮದುವೆ ತಿರುಗಿ ನೋಡ್ಬೇಕು. ನಮ್ಮಪ್ಪ ಹಾಗೆ ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾರೆ. ಎಲ್ರ ಕಣ್ಣು ನನಗೆ ಗೊತ್ತು ಅವತ್ತು ಸಿದ್ದು ಮದುವೆ ಮೇಲೆ ಇರುತ್ತೆ. ಪಾಪ ಅವತ್ತು ನನ್ನ ತಮ್ಮನಿಗೆ ಅದೆಷ್ಟು ದೃಷ್ಟಿ ಆಗತ್ತೋ ಏನೋ. ನಾನು, ನಮ್ಮ ಅಜ್ಜಿ, ನಮ್ಮಮ್ಮ ಅನ್ಕೊಂಡಂತ ಹುಡುಗಿನೇ ಈ ಮನೆಗೆ ಸೊಸೆಯಾಗಿ ಬರ್ತೀಯಾಳೆ ಗೊತ್ತಾ? ಅದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋಂಥ ಹುಡುಗಿನೇ. ನಮ್ಮಪ್ಪನಿಗೆ ಅದರಿಂದ ಸಹಾಯ ಕೂಡ ಆಗತ್ತೆ. ಯಾವಾಗ ಸೆಪ್ಟೆಂಬರ್ ಬರುತ್ತೋ, ಸಿದ್ದು ಮದುವೆ ಯಾವಾಗ ಆಗ್ತಾನೋ, ನಾನು ಯಾವಾಗ ದಾಮ್ ಧೂಮ್ ಅಂತ ಓಡಾಡ್ತೀನೋ ಅದಕ್ಕೆ ಕಾಯ್ತಾ ಇದ್ದೀನಿ. ಅದು ನೆನೆಸ್ಕೊಂಡ್ರೆ ಇನ್ನ ಖುಷಿ ಆಗುತ್ತೆ ಬೇಬಿ. ಅಲ್ಲ ಬೇಬಿ, ನಮ್ಮ ಮದುವೆಲೂ ನೀನು ಅಷ್ಟೊಂದು ಖುಷಿಯಾಗಿರ್ಲಿಲ್ಲ ಅಲ್ವಾ? ನಮ್ಮ ಮದ್ವೆಲಿ ಖುಷಿ ಪಡೋಂಥದ್ದು ಏನಾಗಿತ್ತಪ್ಪ? ನಾವಿಬ್ರು ಓಡೋಗ್ತಾನೆ ಮದ್ವೆ ಆಗಿದ್ದು. ಓಡೋಗ್ಬೇಕಾದ್ರೂ ಭಯ, ತಾಳಿ ಕಟ್ಟಿಸ್ಕೋಬೇಕಾದ್ರೂ ಭಯ. ಈಗ ನೆನೆಸ್ಕೊಂಡ್ರು ಭಯ ಆಗತ್ತಪ್ಪ. ಹರಿ, ನಮ್ಮಿಬ್ರ ಮದ್ವೆಲಿ ಆಗದಿರೋಂತಹ ಸಂತೋಷ ಅಟ್ಲೀಸ್ಟ್ ಸಿದ್ದು ಮದ್ವೆಲಾದ್ರೂ ನಮ್ಮ ಅಪ್ಪ ಅಮ್ಮನಿಗೆ ಸಿಗ್ಬೇಕು ಅನ್ನೋದೇ ನನ್ನ ಆಸೆ. ಅವನ ಮದ್ವೆಯಿಂದ ಎಲ್ಲ ಸರಿ ಹೋದ್ರೆ ಅಷ್ಟೇ ಸಾಕು ಹರಿ. ಅಲ್ಲ ಬೇಬಿ, ಈಗ ಸರಿ ಹೋಗೋಂಥದ್ದೇನಿದೆ? ನಮ್ಮನೆಯವರು ನಿಮ್ಮನೆಯವರು ಎಲ್ಲ ಚೆನ್ನಾಗೇ ಇದ್ದಾರಲ್ಲ. ಅತ್ತೆ ಮಾವ ನಮ್ಮಿಬ್ಬರು ಪ್ರೀತಿನ ಒಪ್ಕೊಂಡಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ಹೇಳು? ಎಲ್ಲ ಸರಿ ಹೋಗಿದೆ, ಆದರೆ ಇದೇ ಥರ ಖುಷಿಯಾಗಿ ನಾವು ಕೊನೆಯವರೆಗೂ ಇರಬೇಕು. ನಿನ್ಗಿನ್ನೊಂದು ವಿಷಯ ಗೊತ್ತಾ? ನೀನು ಇನ್ನ ದೊಡ್ಡ ಮಟ್ಟದಲ್ಲಿ ಅಚೀವ್ ಮಾಡಬೇಕು. ಈಗ ಯಾರ್ಯಾರು ಜವರೇಗೌಡನ ಅಳಿಯ ಹರೀಶ ಅಂತ ಹೇಳ್ತಿದಾರೋ, ಹರೀಶನ್ ಮಾವ ಜವರೇಗೌಡ ಅಂತ ಅನ್ಬೇಕು. ಆ ರೀತಿ ನೀನು ಬೆಳಿಬೇಕು.